ಪ್ರತಿನಿತ್ಯ ಒಂದಾದ್ರೂ ಸೊಪ್ಪಿನ ಪದಾರ್ಥವನ್ನ ನಮ್ಮ ಆಹಾರದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಮೆದುಳು ಮತ್ತು ನರಗಳು ಚೆನ್ನಾಗಿರುತ್ತೆ, ನಮ್ಮ ಮೂಳೆಗಳು ಗಟ್ಟಿಯಾಗಿರುತ್ತೆ, ಅದ್ರ ಜೊತೆಗೆ ನಮ್ಮ ಪಚನ ಕ್ರಿಯೆ ಚೆನ್ನಾಗಿರುತ್ತೆ, ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ಹೆಚ್ಚಿನ ಎಲ್ಲಾ ಅಂಗಾಂಗಗಳಿಗೂ ಈ ಸೊಪ್ಪಿನಲ್ಲಿರುವಂತಹ ವಿಟಮಿನ್ ಮತ್ತು ಖನಿಜಾಂಶ ಮಿನರಲ್ಸ್ ಈ ಎರಡು ಅಂದ್ರೆ ಸೇರಿದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದ್ದಾಗ ಮಾತ್ರ ನಮ್ಮ ಆಹಾರ ಪರಿಪೂರ್ಣವಾಗುತ್ತೆ. ನಾವು ತಿಂದಿರುವಂತಹ ಆಹಾರ ಸಮತೋಲನದ ಆಹಾರ ಆಗುತ್ತೆ. ಬ್ಯಾಲೆನ್ಸ್ ಡಯಟ್ ಅನ್ನ ನಾವು ತಗೋಬೇಕು ಅಂತಂದ್ರೆ ಸೊಪ್ಪಿನ ಒಂದು ಪದಾರ್ಥ ಆದ್ರೂ ನಾವು ಪ್ರತಿನಿತ್ಯ ತಿನ್ಲೇಬೇಕು. ಹೇಗೆ ಸುಲಭವಾಗಿ ನಾವು ಉಪಯೋಗಿಸುವಂತಹ 9 ಸೊಪ್ಪುಗಳನ್ನ ನಾವು ನಮ್ಮ ಆಹಾರದಲ್ಲಿ ಅಳವಡಿಸಬಹುದು, ಅದರಿಂದ ನಮ್ಗೆ ಆಗುವಂತಹ ಲಾಭಗಳೇನು ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮೊದಲನೇದು ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪಲ್ಲಿ ಮುಖ್ಯವಾಗಿ ಕಬ್ಬಿಣದ ಅಂಶ ಬಹಳ ಚೆನ್ನಾಗಿರುತ್ತೆ. ಕಬ್ಬಿಣದ ಅಂಶ ಚೆನ್ನಾಗಿತ್ತು ಅಂದ ತಕ್ಷಣ ರಕ್ತದಲ್ಲಿ ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಉತ್ಪತ್ತಿ ಚೆನ್ನಾಗುತ್ತೆ. ಆವಾಗ ನಮ್ಮ ದೇಹದ ಎಲ್ಲಾ ಅಂಗಾಂಗಗಳಿಗೂ ಆಮ್ಲಜನಕ ಪೂರೈಕೆ ಆಗುತ್ತೆ ಮತ್ತು ಪೋಷಕಾಂಶಗಳು ಚೆನ್ನಾಗಿ ಹೋಗುತ್ತೆ. ಮೈಕೈ ನೋವು, ಸುಸ್ತು ಇದೆಲ್ಲ ಬಹಳ ಚೆನ್ನಾಗಿ ಸರಿಯಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಪಾಲಕ್ ಸೊಪ್ಪಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಚೆನ್ನಾಗಿರುತ್ತೆ. ವಿಟಮಿನ್ ಎ ಚೆನ್ನಾಗಿದ್ದಾಗ ನಮ್ಮ ಕಣ್ಣಿನ ದೃಷ್ಟಿ ಚೆನ್ನಾಗಿರುತ್ತೆ, ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ, ಅದ್ರ ಜೊತೆಗೆ ನಮ್ಮ ಚರ್ಮದ ಆರೋಗ್ಯ ಕೂಡ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ವಿಟಮಿನ್ ಸಿ ಚೆನ್ನಾಗಿದ್ದಾಗ ಇದರಲ್ಲಿ ಇದು ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ. ವಿಟಮಿನ್ ಸಿ ಅದು ಚೆನ್ನಾಗಿದ್ದಾಗ ನಮ್ಮ ರೋಗ ನಿರೋಧಕ ಶಕ್ತಿ ಬಹಳ ಚೆನ್ನಾಗಿರುತ್ತೆ. ನನಗೆ ಬೇಗ ಕೆಮ್ಮು, ನೆಗಡಿ, ಶೀತ ಬರುವಂತಹದ್ದು, ಜ್ವರ ಬರುವಂತಹ ಸಾಧ್ಯತೆ ಕಡಿಮೆ ಆಗುತ್ತೆ. ಯಾವುದೇ ಕಾಯಿಲೆ ಬಂದರೂ ನನ್ನ ದೇಹ ಅದ್ರ ಜೊತೆಗೆ ಹೋರಾಡಲಿಕ್ಕೆ ಸಿದ್ಧವಾಗಿರುತ್ತೆ. ವಿಟಮಿನ್ ಕೆ ಚೆನ್ನಾಗಿದ್ದಾಗ ರಕ್ತ ಹೆಪ್ಪುಗಟ್ಟುವಂತಹದ್ದು, ಅಂದ್ರೆ ಗಾಯ ಆಯ್ತು ಅಂದ ತಕ್ಷಣ ರಕ್ತ ಅಲ್ಲಿ ನಿಲ್ಬೇಕು, ರಕ್ತ ಹೆಪ್ಪುಗಟ್ಟಬೇಕು, ಅದಕ್ಕೆ ವಿಟಮಿನ್ ಕೆ ಬೇಕು. ನಮ್ಮ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತಂದ್ರೂ ಕೂಡ ವಿಟಮಿನ್ ಕೆ ಬೇಕು. ಮೂಳೆಗಳು ಗಟ್ಟಿಯಾಗಿರ್ಲಿಕ್ಕೂ ವಿಟಮಿನ್ ಕೆ ಅವಶ್ಯಕ ಅಂತ ಹೇಳ್ತೀವಿ. ಇದು ಅಲ್ಲದೆ ಈ ಪಾಲಕ್ ಸೊಪ್ಪಲ್ಲಿ ಕೆಲವೊಂದು ಆಂಟಿ ಆಕ್ಸಿಡೆಂಟ್ಗಳಿರುತ್ತೆ, ಆಂಟಿ ಇನ್ಫ್ಲಮೇಟರಿ, ಉರಿಯೂತವನ್ನು ಕಡಿಮೆ ಮಾಡುವಂತಹ ಗುಣಗಳು ಕೂಡ ಇರುತ್ತೆ. ಅದರಿಂದ ಈ ಸಕ್ಕರೆ ಕಾಯಿಲೆ ಬರುವಂತದ್ದು, BP ಕಾಯಿಲೆ, ಹೃದಯ ಸಂಬಂಧಿ ತೊಂದರೆಗಳಾಗುವಂಥದ್ದು ಅಥವಾ ಕೀಲ್ ನೋವು, ಆರ್ಥರೈಟಿಸ್ ಆಗುವಂತಹ ಸಂದರ್ಭದಲ್ಲೂ ಕೂಡ ಈ ಪಾಲಕ್ ಸೊಪ್ಪನ್ನು ತಿನ್ನೋದ್ರಿಂದ ನಮಗೆ ಉಪಯೋಗ ಆಗುತ್ತೆ ಅಂತ ನಾವು ಹೇಳ್ಬೋದು. ಎರಡನೇದು ಹರವೆ ಸೊಪ್ಪು. ಹರವೆ ಸೊಪ್ಪಲ್ಲಿ ಹಸಿರು ಹರವೆ ಸೊಪ್ಪು ಇರುತ್ತೆ, ಕೆಂಪು ಹರವೆ ಸೊಪ್ಪು ಇರುತ್ತೆ. ಈ ಹಸಿರು ಹರವೆ ಸೊಪ್ಪಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಇರುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಇರುತ್ತೆ. ಈ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಚೆನ್ನಾಗಿದ್ದಾಗ ನಮ್ಮ ಮೂಳೆಗಳು, ಮಾಂಸಖಂಡಗಳು ಚೆನ್ನಾಗಿಟ್ಕೊಳ್ಳಿಕ್ಕೆ ಬಹಳ ಉಪಯುಕ್ತ. ಅದ್ರ ಜೊತೆಗೆ ಪೊಟ್ಯಾಷಿಯಂ ಚೆನ್ನಾಗಿದ್ದಾಗ ಈ ಬ್ಲಡ್ ಪ್ರೆಷರ್ ಅನ್ನ, ರಕ್ತದೊತ್ತಡವನ್ನ ಕಡಿಮೆ ಮಾಡಿ ಇಟ್ಕೊಂಡು ಹೃದಯದ ಆರೋಗ್ಯಕ್ಕೂ ಕೂಡ ಈ ಹರವೆ ಸೊಪ್ಪು ಒಳ್ಳೇದು ಅಂತ ಹೇಳ್ಬೋದು. ಈ ಕೆಂಪು ಹರವೆ ಸೊಪ್ಪಲ್ಲಿ ಆಂಥೋಸಯಾನಿನ್ ಅನ್ನುವಂತಹ ಒಂದು ಪಿಗ್ಮೆಂಟ್ ಇರುತ್ತೆ, ಅದರಿಂದ ಅದು ಕೆಂಪಾಗಿರುತ್ತೆ. ಆಂಥೋಸಯಾನಿನ್ ಅನ್ನುವಂಥದ್ದು ಆಂಟಿ ಆಕ್ಸಿಡೆಂಟ್, ಅದರಿಂದ ನಮ್ಮ ಈ ಡಯಾಬಿಟಿಸ್, BP ಕಾಯಿಲೆ ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿಕ್ಕೆ, ಕ್ಯಾನ್ಸರ್ ತಡೆಗಟ್ಟಲಿಕ್ಕೂ ಕೂಡ ಅದರಲ್ಲಿ ಶಕ್ತಿ ಇರುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ಈ ಕೆಂಪು ಹರವೆ ಸೊಪ್ಪಲ್ಲಿ ಮುಖ್ಯವಾಗಿ ನಮ್ಮ ಈ ರಕ್ತಹೀನತೆ, ಅನಿಮಿಯಾನ ಸರಿಪಡಿಸಲಿಕ್ಕೆ ಕೂಡ ಗುಣ ಇರುತ್ತೆ. ಅದರಲ್ಲಿ ಈ ಐರನ್, ಕಬ್ಬಿಣದ ಅಂಶ ಬಹಳ ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಈ ಹರವೆ ಸೊಪ್ಪಲ್ಲಿ ನಮ್ಮ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವಂತಹ ಗುಣಗಳು, ಆಂಟಿ ಇನ್ಫ್ಲಮೇಟರಿ, ಉರಿಯೂತವನ್ನು ಕಡಿಮೆ ಮಾಡುವಂತಹ ಗುಣಗಳಿರುತ್ತೆ. ಮತ್ತು ಬಹಳ ಮುಖ್ಯವಾಗಿ ಇದರಲ್ಲಿ ನಾರಿನಂಶ ಬಹಳ ಚೆನ್ನಾಗಿರುತ್ತೆ. ನಾರಿನಂಶ ಹೆಚ್ಚಿದ್ದ ತಕ್ಷಣ ನಮ್ಮ ಪಚನ ಕ್ರಿಯೆ ಚೆನ್ನಾಗಾಗುತ್ತೆ, ಮಲಬದ್ಧತೆ ಆಗೋದಿಲ್ಲ. ಕರಳಿನ ಒಳಗಡೆ ಇರುವಂತಹ ಗುಡ್ ಗಟ್ ಬ್ಯಾಕ್ಟೀರಿಯಾ, ಅಂದ್ರೆ ಒಳ್ಳೆಯ ಬ್ಯಾಕ್ಟೀರಿಯಾ ಹೆಚ್ಚಾದಾಗ ನಮ್ಮ ಇಡೀ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಇದು ಸಹಾಯಕ. ಮೂರನೇದು ಮೆಂತೆ ಸೊಪ್ಪು. ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಇರೋರಿಗೆ ಮೆಂತೆ ಸೊಪ್ಪು ಒಳ್ಳೆಯದು ಅಂತ ಹೇಳ್ತೀವಿ. ಇದರಲ್ಲಿರುವಂತಹ ಸಾಲ್ಯುಬಲ್ ಫೈಬರ್ ಮತ್ತು ಸ್ಯಾಪೋನಿನ್. ಸಾಲ್ಯುಬಲ್ ಫೈಬರ್ ಅಂದ್ರೆ ನೀರಿನಲ್ಲಿ ಕರಗುವಂತಹ ನಾರಿನಂಶ ಇದ್ದಾಗ ನಿಧಾನವಾಗಿ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ಮೇಂಟೈನ್ ಮಾಡಲಿಕ್ಕೆ ಇದು ಸಾಧ್ಯ ಆಗುತ್ತೆ. ಇದು ತಗೊಳ್ಳೋದ್ರಿಂದ ಈ ಸಕ್ಕರೆ ಕಾಯಿಲೆ ಇರೋರಿಗೆ ಒಳ್ಳೆಯದು, ಮತ್ತು ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಬರುತ್ತೆ ಅಂತ ಅನ್ನುವಂತಹ ಅನುವಂಶೀಯತೆ ಇರೋರ್ಗೂ ಕೂಡ ಇದು ಒಳ್ಳೆಯದು ಅಂತ ಹೇಳ್ಬೋದು. ಈ ಸಕ್ಕರೆ ಕಾಯಿಲೆ ಜೊತೆಗೆ ಕೊಲೆಸ್ಟ್ರಾಲ್ ಅನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ರಕ್ತದಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಆಗೋದು, ಅದರಲ್ಲೂ LDL ಕೊಲೆಸ್ಟ್ರಾಲ್, ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡೋದ್ರಿಂದ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆ ಕಡಿಮೆ ಆಗುತ್ತೆ. ಪಾರ್ಶ್ವವಾಯು, ಸ್ಟ್ರೋಕ್ ಆಗುವಂತಹ ಸಾಧ್ಯತೆ ಕೂಡ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಪಚನ ಕ್ರಿಯೆ ಚೆನ್ನಾಗಿ ಮಾಡುತ್ತೆ, ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ. ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ, ಆಂಟಿ ಆಕ್ಸಿಡೆಂಟ್ ಗುಣಗಳಿರೋದ್ರಿಂದ ಇನ್ಫ್ಲಮೇಟರಿ ಬವಲ್ ಡಿಸೀಸ್, ಕರಳಲ್ಲಿ ಉರಿಯೂತ ಆಗಿ ತೊಂದರೆ ಆಗುವಂತಹ, ಈ ಪದೇ ಪದೇ ಬೇದಿ ಹೋಗುವಂಥದ್ದು, ಪದೇ ಪದೇ ಈ ಮಲಬದ್ಧತೆ ಆಗುವಂತಹ ಸಾಧ್ಯತೆಯನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ನಾಲ್ಕನೇದು ಬ್ರಾಹ್ಮಿ ಸೊಪ್ಪು ಅಥವಾ ಒಂದಲಗ ಸೊಪ್ಪು. ಈ ಒಂದಲಗ ಸೊಪ್ಪಲ್ಲಿ ಮೆದುಳನ್ನ ಚುರುಕಾಗಿಡುವಂತಹ ಗುಣಗಳಿರುತ್ತೆ. ಸೊ ನಮ್ಮ ಏಕಾಗ್ರತೆ ಚೆನ್ನಾಗಿರ್ಬೇಕು, ನನ್ನ ನೆನಪಿನ ಶಕ್ತಿ ಚೆನ್ನಾಗಿರ್ಬೇಕು, ನಾನು ಓದಿದ್ದೆಲ್ಲ ನೆನಪಿರ್ಬೇಕು ಅಂತಂದ್ರೆ ಒಂದಲಗ ಸೊಪ್ಪನ್ನ ನಾವು ಮಕ್ಕಳಿಗೆ ಕೊಡ್ಬೇಕು ಅಂತ ಹೇಳ್ತೀವಿ. ಅದೇ ರೀತಿ ವಯಸ್ಸಾದವರು ಮರವಿನ ಕಾಯಿಲೆ ಬರಬಾರ್ದು, ಅವ್ರು ಯಾವಾಗ್ಲೂ ಚುರುಕಾಗಿರ್ಬೇಕು ಅಂತಂದ್ರೆ ಒಂದಲಗ ಸೊಪ್ಪನ್ನ ಬಳಸಿ ಅಂತ ಹೇಳ್ತೀವಿ.
ಇದರ ಜೊತೆಗೆ ನಮ್ಮ ಚರ್ಮದ ಆರೋಗ್ಯ ಕೂಡ ಇದು ಬಹಳ ಚೆನ್ನಾಗಿ ಕಾಪಾಡುತ್ತೆ. ನಮ್ಮ ಖಿನ್ನತೆ, ಮಾನಸಿಕ ಖಿನ್ನತೆ, ನಮ್ಮ ಮಾನಸಿಕ ಸಮಸ್ಯೆಗಳನ್ನು ಕೂಡ ಇದು ತಕ್ಕ ಮಟ್ಟಿಗೆ ಕಡಿಮೆ ಮಾಡುವಂತಹ ಶಕ್ತಿ ಈ ಒಂದಲಗ ಸೊಪ್ಪಲ್ಲಿರುತ್ತೆ. ಅದರ ಜೊತೆಗೆ ಈ ಸರ್ಕ್ಯುಲೇಟರಿ ಪ್ರಾಬ್ಲಮ್, ನಮ್ಮ ರಕ್ತ ಸಂಚಾರದ ತೊಂದರೆಗಳು, ಮುಖ್ಯವಾಗಿ ವೆರಿಕೋಸ್ ವೇನ್ಸ್ ಇರುವಂತವ್ರಿಗೆ ಕಾಲಲ್ಲಿ ಉರಿಯೂತ ಬಂದ್ಬಿಟ್ಟಿರುತ್ತೆ, ಬಾವು ಬಂದ್ಬಿರುತ್ತೆ. ವೆರಿಕೋಸ್ ವೇನ್ಸ್ ಸಮಸ್ಯೆಯನ್ನು ಕೂಡ, ಆ ಬಾವು ನೋವನ್ನು ಕೂಡ ಕಡಿಮೆ ಮಾಡುವಂತಹ ಶಕ್ತಿ ಇದರಲ್ಲಿರುತ್ತೆ. ಇದರಲ್ಲಿರುವಂತಹ ಉರಿಯೂತ ಕಡಿಮೆ ಮಾಡುವಂತಹ ಗುಣದಿಂದ ಕೀಲ್ನೋವು ಇರೋರ್ಗೂ ಕೂಡ ಒಂದಲಗ ಸೊಪ್ಪಿನ ಜ್ಯೂಸ್ ಅಥವಾ ತಂಬಳಿಯನ್ನ ಮಾಡ್ಕೊಂಡು ಕುಡಿಯೋದ್ರಿಂದ, ಅದರ ಪದಾರ್ಥವನ್ನ ಮಾಡೋದ್ರಿಂದ ನಮ್ಗೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು. 5ನೇದು ಬಸಳೆ ಸೊಪ್ಪು. ಬಸಳೆ ಸೊಪ್ಪಲ್ಲಿ ನಾರಿನಾಂಶ ಬಹಳ ಚೆನ್ನಾಗಿರುತ್ತೆ. ನಾರಿನಾಂಶ ಹೆಚ್ಚಿರೋದ್ರಿಂದ ಮ್ಯೂಸಿಲೇಜ್ ಅಂತ ಆಗಿ ನಮ್ಮ ಕರಳಲ್ಲಿ ಮಲಬದ್ಧತೆ ಆಗುವಂಥದ್ದನ್ನು ಕಡಿಮೆ ಮಾಡುತ್ತೆ. ಪಚನ ಕ್ರಿಯೆ ಬಹಳ ಚೆನ್ನಾಗಿ ಆಗುತ್ತೆ. ಅದರ ಜೊತೆಗೆ ಈ ಬಸಳೆ ಸೊಪ್ಪಲ್ಲಿ ನೀರನ್ನು ಹಿಡಿದಿಡುವಂತಹ ಗುಣಗಳಿರೋದ್ರಿಂದ ಈ ಬೇಸಿಗೆ ಕಾಲದಲ್ಲಿ ಈ ಬಸಳೆ ಸೊಪ್ಪನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ಈ ಬಸಳೆ ಸೊಪ್ಪಲ್ಲಿ ವಿಟಮಿನ್ ಎ ಮತ್ತು ಸಿ ಚೆನ್ನಾಗಿರೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ನಮ್ಮ ಚರ್ಮದ ಆರೋಗ್ಯ, ಕಣ್ಣಿನ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಐರನ್ ಮತ್ತು ಕ್ಯಾಲ್ಸಿಯಂ ಚೆನ್ನಾಗಿರೋದ್ರಿಂದ ನಮ್ಮ ಮೂಳೆಗಳು ಚೆನ್ನಾಗಿರುತ್ತೆ, ನಮ್ಮ ರಕ್ತ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆಂಟಿ ಆಕ್ಸಿಡೆಂಟ್ ಗುಣಗಳು ಕೂಡ ಈ ಬಸಳೆ ಸೊಪ್ಪಲ್ಲಿ ಇರುತ್ತೆ. 6ನೇದು ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪಲ್ಲಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಬಹಳ ಚೆನ್ನಾಗಿರುತ್ತೆ. ಕ್ಯಾಲ್ಸಿಯಂ ಚೆನ್ನಾಗಿರೋದ್ರಿಂದ ನಮ್ಮ ಮೂಳೆಗಳು ಗಟ್ಟಿಯಾಗಿರುತ್ತೆ. ಪ್ರೋಟೀನು ಕೂಡ ಅದರಲ್ಲಿ ಇರೋದ್ರಿಂದ ಮೂಳೆಯ ಬೆಳವಣಿಗೆಗೂ ಕೂಡ ಸಹಾಯಕ ಆಗುತ್ತೆ. ಅದರ ಜೊತೆಗೆ ಮಾಂಸಖಂಡಗಳು ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ಪ್ಲಾಂಟ್ ಬೇಸ್ ಪ್ರೋಟೀನ್ ಅಂತ ಹೇಳ್ತೀವಿ, ಅಂದ್ರೆ ಗಿಡಗಳಲ್ಲಿ ಪ್ರೋಟೀನ್ ಇರುತ್ತೆ ಅಂತಂದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಅದರಲ್ಲೂ ಈ ನುಗ್ಗೆ ಸೊಪ್ಪಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಸೊ ಇದನ್ನ ನಾವು ತಗೊಳ್ಳೋದ್ರಿಂದ ನಮ್ಮ ಮಾಂಸಖಂಡಗಳಿಗೆ, ಮೂಳೆಗೆ ಒಳ್ಳೆಯದು. ಅದರ ಜೊತೆಗೆ ಇದರಲ್ಲಿ ಬೇರೆ ಎಲ್ಲ ಸೊಪ್ಪುಗಳ ತರ ವಿಟಮಿನ್ ಎ, ಸಿ, ಇ ಚೆನ್ನಾಗಿರುತ್ತೆ. ನಮ್ಮ ಕಣ್ಣಿನ ಆರೋಗ್ಯ, ಚರ್ಮದ ಆರೋಗ್ಯ, ರೋಗ ನಿರೋಧಕ ಶಕ್ತಿಗೆ ಮತ್ತು ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ ಗುಣಗಳು ಇದರಲ್ಲೂ ಇರುತ್ತೆ. 7ನೇದು ಕರಿಬೇವಿನ ಸೊಪ್ಪು ಅಥವಾ ಸಾಂಬಾರ್ ಸೊಪ್ಪು ಅಂತ ಹೇಳ್ತೀವಿ. ನಾವು ಈ ಒಗ್ಗರಣೆ ಹಾಕಬೇಕಾದ್ರೆ, ಸಾಂಬಾರ್ ಮಾಡಬೇಕಾದ್ರೆ ಕರಿಬೇವಿನ ಸೊಪ್ಪನ್ನು ನಾವು ಮರೆಯೋದಿಲ್ಲ. ಈ ಕರಿಬೇವಿನ ಸೊಪ್ಪಲ್ಲಿ ಬೇಕಾಗಿರುವಂತಹ, ರಕ್ತಕ್ಕೆ ಬೇಕಾಗಿರುವಂತಹ ಕಬ್ಬಿಣದ ಅಂಶ ಮತ್ತು ಫೋಲಿಕ್ ಆಸಿಡ್ ಬಹಳ ಚೆನ್ನಾಗಿರುತ್ತೆ. ಈ ಕಬ್ಬಿಣ ಮತ್ತು ಫೋಲಿಕ್ ಆಸಿಡ್ ಚೆನ್ನಾಗಿದ್ದಾಗ ಹಿಮೋಗ್ಲೋಬಿನ್ ಸಿಂಥಸಿಸ್ ಆಗುತ್ತೆ, ನಮ್ಮ ರಕ್ತ ಪ್ರಮಾಣ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ರಕ್ತಹೀನತೆ ಇದೆ, ಅನಿಮಿಯಾ ಇದೆ, ಸುಸ್ತು, ಮೈಕೈ ನೋವು ಆಗ್ತಾ ಇದೆ ಅಂದ್ರೆ ಈ ಕರಿಬೇವಿನ ಸೊಪ್ಪನ್ನು ತಗೊಂಡಾಗ ನಮಗೆ ಕಬ್ಬಿಣದ ಅಂಶ, ಫೋಲಿಕ್ ಆಸಿಡ್ ಇದರಿಂದ ಸಿಗುತ್ತೆ. ಇದರಲ್ಲಿರುವಂತಹ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡುವಂತಹ ಗುಣದಿಂದ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೃದಯ ಚೆನ್ನಾಗಿ ಕೆಲಸ ಮಾಡುತ್ತೆ. ರಕ್ತನಾಳಗಳು ಮಧ್ಯದಲ್ಲಿ ಬ್ಲಾಕ್ ಆಗೋದು ತಪ್ಪುತ್ತೆ. ಅದರ ಜೊತೆಗೆ ಪಚನ ಕ್ರಿಯೆ ಚೆನ್ನಾಗಾಗುತ್ತೆ ಮತ್ತು ಮುಖ್ಯವಾಗಿ ಈ ತೂಕ ಕಡಿಮೆ ಮಾಡಲಿಕ್ಕೆ ಬೇಕಾಗಿರುವಂತಹ ಮೆಟಬಾಲಿಸಮ್ ಬೂಸ್ಟಿಂಗ್ ಎಫೆಕ್ಟ್ ಇರುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ನಾವು ತಿಂದಿರುವಂತಹ ಆಹಾರ ಶಕ್ತಿಯಾಗಿ ಮಾರ್ಪಾಡಾಗುವಂತಹ ಪ್ರಕ್ರಿಯೆ ಇನ್ನೂ ಬೂಸ್ಟ್ ಆದಾಗ ನಮ್ಮಲ್ಲಿರುವಂತಹ ಬೊಜ್ಜನ್ನ ಕರಗಿಸ್ಲಿಕ್ಕೆ ಈ ಕರಿಬೇವಿನ ಸೊಪ್ಪು ಒಳ್ಳೆಯದು ಅಂತ ಹೇಳ್ಬೋದು. 8ನೇದು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪನ್ನ ನಾವು ಎಲ್ಲ ಆಹಾರದ ಪದಾರ್ಥಗಳ ಮೇಲೆ ಹಾಕೋತಾ ಇರ್ತೀವಿ. ಕೊತ್ತಂಬರಿ ಸೊಪ್ಪಲ್ಲಿ ಡಿಟಾಕ್ಸಿಫಿಕೇಶನ್ ಆಗುವಂತಹ ಗುಣಗಳಿರುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ಹೆವಿ ಮೆಟಲ್, ಕೆಲವೊಂದು ಖನಿಜಾಂಶಗಳು ವಿಷ ಪದಾರ್ಥಗಳಿಗೆ ಕೂತ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ಸರಿಪಡಿಸುವಂತಹ ಗುಣಗಳು ಈ ಕೊತ್ತಂಬರಿ ಸೊಪ್ಪಲ್ಲಿರುತ್ತೆ. ಅದರ ಜೊತೆಗೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ, ಸರಿಯಾಗಿ ನಿಧಾನವಾಗಿ ಮೇಂಟೈನ್ ಮಾಡುವಂತಹ ಗುಣಗಳು ಇರೋದ್ರಿಂದ ಸಕ್ಕರೆ ಕಾಯಿಲೆ ಇರೋರಿಗೆ ಇದು ಒಳ್ಳೆಯದು ಅಂತ ಹೇಳ್ತೀವಿ. ಅದರ ಜೊತೆಗೆ ಇದರಲ್ಲಿ ಆಂಟಿ ಮೈಕ್ರೋಬಿಯಲ್ ಎಫೆಕ್ಟ್ ಇರುತ್ತೆ. ಅಂದ್ರೆ ಕೆಲವೊಂದು ಕೀಟಾಣುಗಳ ವಿರುದ್ಧ ಹೋರಾಡುವಂತಹ ಶಕ್ತಿ ಇರೋದ್ರಿಂದ ಈ ಇನ್ಫೆಕ್ಷನ್ಗಳಾಗುವಂತಹದ್ದು, ಬ್ಯಾಕ್ಟೀರಿಯಾನ ಸಾಯಿಸುವಂತಹ ಗುಣಗಳು ಕೂಡ ಇದರಲ್ಲಿರುತ್ತೆ ಅಂತ ಹೇಳ್ಬೋದು. 9ನೇದು ಮತ್ತು ಕೊನೆಯದು ಪುದೀನ. ಪುದೀನದಲ್ಲಿ ಕೂಲಿಂಗ್ ಎಫೆಕ್ಟ್ ಇದೆ ಅಂತ ಹೇಳ್ತೀವಿ. ದೇಹವನ್ನ ತಂಪಾಗಿಸುವಂತಹ ಭಾವನೆ ಇರುತ್ತೆ. ಅದೇ ಕಾರಣದಿಂದ ನಮ್ಮ ಎದೆ ಉರಿ, ಹೊಟ್ಟೆ ಉರಿ ಬರ್ತಾ ಇದೆ ಅಥವಾ ಅಜೀರ್ಣ ಆಗ್ತಾ ಇದೆ ಅಂತ ಇದ್ದಾಗ ಪುದೀನನ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಆ ಎದೆ ಉರಿ ಕಮ್ಮಿ ಆಗುತ್ತೆ, ಹೊಟ್ಟೆ ಉರಿ ಕಡಿಮೆ ಆಗುತ್ತೆ, ಜೀರ್ಣಶಕ್ತಿ ಚೆನ್ನಾಗಾಗ್ತಾ ಹೋಗುತ್ತೆ. ಇದರಲ್ಲಿ ಮೆಂಥಾಲ್ ಅನ್ನುವಂತಹ ಕಾಂಪೌಂಡ್ ಇರೋದ್ರಿಂದ ನಮ್ಮ ನೋವುಗಳಿದ್ದಾಗ, ಕೀಲ್ ನೋವು, ಮೈಕೈ ನೋವು ಇದ್ದಾಗ ಈ ಪುದೀನ ತಗೋಬೇಕು, ಪುದೀನ ನೀರನ್ನು ಕುಡಿಬೇಕು, ಪುದೀನ ಜ್ಯೂಸ್ ಮಾಡಬೇಕು, ಪುದೀನದಿಂದ ತಂಬಳಿ ಮಾಡ್ಕೊಂಡು ತಿನ್ಬೇಕು ಅಂತ ಹೇಳ್ತಾ ಇರ್ತೀವಿ. ಅದರ ಜೊತೆಗೆ ಇದರಲ್ಲಿ ಮೆಂಥಾಲ್ ಇರೋದ್ರಿಂದನೇ ಈ ನೋವಿಗೆ ಮಸಾಜ್ ಮಾಡೋದಕ್ಕೂ ಕೂಡ ಈ ಪುದೀನ ಎಣ್ಣೆಯನ್ನ ಬಳಸ್ತೀವಿ. ಬಾಯಲ್ಲಿ ಕೆಟ್ಟ ವಾಸನೆ ಬರ್ತಾ ಇದೆ ಅಂತ ಇದ್ದಾಗ ಕೂಡ ಈ ಪುದೀನ ಒಂದ್ 2 ಎಲೆ ಬಾಯಲ್ಲಿ ಇಟ್ಕೊಂಡಾಗ ಆ ಕೆಟ್ಟ ವಾಸನೆ ಕಡಿಮೆ ಆಗುತ್ತೆ. ಇದನ್ನ ಮೌತ್ ಫ್ರೆಶ್ನರ್ ಆಗು ಕೂಡ ಉಪಯೋಗಿಸ್ತೀವಿ. ಇವತ್ತು ನಾವು 9 ಸೊಪ್ಪುಗಳನ್ನ ಬಳಸೋದ್ರಿಂದ ಹೇಗೆ ನಮ್ಮ ಆಹಾರದಲ್ಲಿ ಸಮತೋಲನವನ್ನ ಕಾಪಾಡ್ಕೋಬೇಕು ಅಂತ ನೋಡಿದೀವಿ. ಈ 9 ಸೊಪ್ಪುಗಳು ಅಷ್ಟೇ ಅಲ್ಲ, ಇದು ಸಾಮಾನ್ಯವಾಗಿ ನಾನು ಉಪಯೋಗಿಸುವಂತಹದನ್ನ ಮಾತ್ರ ನಾನು ಉಲ್ಲೇಖ ಮಾಡಿದ್ದೀನಿ. ಆದ್ರೆ ಇನ್ನೂ ಹಲವಾರು ಸೊಪ್ಪುಗಳನ್ನ ಈ ಆರೋಗ್ಯಕ್ಕೋಸ್ಕರ ನಾವು ಉಪಯೋಗಿಸ್ತಾ ಇರ್ತೀವಿ. ನಿಮಗೆ ಗೊತ್ತಿರುವಂತಹ ಸೊಪ್ಪುಗಳು, ನಾನು 9ರಲ್ಲಿ ಬಿಟ್ಟಿರುವಂತಹ ಸೊಪ್ಪುಗಳು ಯಾವ್ದಿದೆ, ನೀವು ಪ್ರತಿನಿತ್ಯ ಯಾವ್ದು ಬಳಸ್ತೀರಿ, ನಿಮಗೆ ಯಾವ್ದು ಒಳ್ಳೇದು ಅನ್ಸುತ್ತೆ, ಅದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಹೇಳಿ. ಅದ್ರ ಜೊತೆಗೆ ನಾವು ಈ ಸಮತೋಲನದ ಆಹಾರದ ಆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬೇಕು. ಕೇವಲ ನಾನು ಅನ್ನ ಸಾಂಬಾರ್ ತಿನ್ಬಿಟ್ಟೆ ಅಂತ ಅಷ್ಟೇ ಆಗಲ್ಲ. ಈ ಸೊಪ್ಪಿನ ಪದಾರ್ಥ ಒಂದನ್ನ ತಗೊಳ್ಳುವಂತಹದ್ದನ್ನ, ಪ್ರತಿನಿತ್ಯ ಸೇವಿಸುವಂತಹದ್ದನ್ನ ಮರಿಬಾರ್ದು.
ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳು ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಇದನ್ನ ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.